ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಮಂಥರೆಯ ದುರ್ಬೋಧನೆಗೆ ಒಳಪಟ್ಟಂತಹ ಕೈಕೇಯಿಯ ಮನಸ್ಸು ಹೇಗೆ ಕಲ್ಮಶವಾಯಿತು ಮತ್ತೆ ಎಂತಹ ದುರಂತದ ಕೆಲಸವನ್ನು ಮಾಡಲು ಅವಳು ಮುಂದಾದಳು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೇ ವೀಕ್ಷಿಸಿ. ಭಾರತ ಕಥಾ. ಅಷ್ಟು ದುರ್ವಾಕ್ಯಗಳನ್ನು ಬೋಧಿಸಿದರೂ ಕೈಕೇಯಿಯ ಮನಸ್ಸು ಕೆಡಲಿಲ್ಲ. ಎಲೆ ಮಂಥರೆ, ಎಂತಹ ವಾಕ್ಯಗಳನ್ನು ನುಡಿಯುತ್ತಿರುವೆ. ನನಗೆ ರಾಮನಾದರೇನು ಭರತನಾದರೇನು, ಇಬ್ಬರೂ ಸಮಾನರೇ ಅಲ್ಲವೇ? ಇನ್ನೂ ಹೇಳುವೆನು ಕೇಳು. ನನಗೆ ಭರತನಿಗಿಂತಲೂ ರಾಮನ ಮೇಲೆಯೇ ಹೆಚ್ಚು ಪ್ರೇಮವಿರುವುದು. ರಾಮನು ಪರಮ ಗುಣಾಢ್ಯನು. ಅವನಲ್ಲಿ ದಂಭ ದರ್ಪಗಳು, ಅಸೂಯೆ, ಪರರಿಗೆ ಕೇಡನ್ನು ಬಗೆಯಬೇಕೆಂಬ ದೂರಾಲೋಚನೆಗಳು ಮುಂತಾದ ಯಾವ ದುರ್ಭಾವನೆಗಳಿಗೆ ಪ್ರವೇಶವೇ ಇಲ್ಲ. ಅವನಿಗೆ ರಾಜ್ಯವಾಗುವುದರಿಂದ ನಮಗೇನೂ ಮಹದಾಪತ್ತು ಬರಬಹುದೆಂದು ತಿಳಿದೇ ಅಲ್ಲವೇ? ನನಗೇನೂ ಆ ಭೀತಿ ಇಲ್ಲ. ಅವನು ಧರ್ಮಾತ್ಮನು. ರಾಮನಿಗೆ ನನ್ನ ಮೇಲೆ ಆತನ ತಾಯಿಯ ವಿಷಯದಲ್ಲಿರುವಂತೆಯೇ ಪರಮ ವಿಶ್ವಾಸವಿರುವುದು. ಅವನು ಅನೇಕ ಕಾಲಗಳವರೆಗೆ ರಾಜ್ಯವಾಳಿದ ಮೇಲೆ ಅವನಿಗೆ ವಯಸ್ಸಿನಲ್ಲಿ ಎರಡನೆಯವನಾಗಿರುವ ನನ್ನ ಕುವರ ಭರತನಿಗಲ್ಲದೆ ರಾಜ್ಯವು ಮತ್ತಾರಿಗೆ ಸೇರುವುದು. ವಂಶದಲ್ಲಿ ಹಿರಿಯ ಮಗನಾಗಿರುವ ಅವನಿಗೆ ಅಲ್ಲವೇ ರಾಜ್ಯ ಧರ್ಮವನ್ನನುಸರಿಸಿ ರಾಜ್ಯವು ಸೇರಬೇಕಾದುದು. ಹೀಗಿರುವಲ್ಲಿ ಅದನ್ನು ನಾವು ಅಪೇಕ್ಷಿಸುವುದು ನ್ಯಾಯಕ್ಕೆ ವಿರೋಧವಾದುದು. ಇದೇಕೆ ಈ ದಿನ ನಿನ್ನ ಬುದ್ಧಿಯು ಹೀಗೆ ವಿಪರೀತವಾಗಿರುವುದು ಎಂದು ನುಡಿದಳು. ಅಲ್ಲಿಗೂ ಮಂಥರೆಯು ಸೋಲಲಿಲ್ಲ. ಏನೆಂದೆ ಕೈಕೇಯಿ? ರಾಮನು ಅನೇಕ ಕಾಲಗಳವರೆಗೆ ಆಳಿದ ತರುವಾಯ ರಾಜ್ಯವು ಭರತನಿಗೇ ದೊರೆಯುವುದು ಎಂದೇ ಅಲ್ಲವೇ? ಇದು ಬಹು ವಿಚಿತ್ರವಾಗಿದೆ. ಆ ಪರಂಪರೆಯಲ್ಲಿ ಅದು ರಾಮನ ಮಕ್ಕಳಿಗಲ್ಲದೆ ನಿನ್ನ ಮಗನಿಗೆ ಹೇಗೆ ದೊರೆಯುವುದು? ಜ್ಯೇಷ್ಠನಾದ ರಾಮನಿಗೆ ರಾಜ್ಯಕ್ಕೆ ಬಾಧ್ಯತೆ ಇರುವುದು ಎಂಬ ನಿನ್ನ ಮಾತು ಒಪ್ಪತಕ್ಕುದಲ್ಲ. ದಶರಥನಿಗೆ ನೀವು ಮೂವರು ಸಮಾನರಾದ ಭಾರ್ಯೆಯರಿರುವಾಗ ರಾಜ್ಯವನ್ನು ನಿಮ್ಮ ಮಕ್ಕಳಲ್ಲಿ ಸಮಾನವಾಗಿಯಾದರೂ ಹಂಚಬೇಕಲ್ಲವೇ? ಹಾಗಿಲ್ಲದೆ ನಿನ್ನ ಮಗನು ದೇಶಾಂತರದಲ್ಲಿರುವಾಗ ಪಟ್ಟಾಭಿಷೇಕದಂತಹ ಶುಭ ಕಾಲದಲ್ಲಾದರೂ ಅವನನ್ನು ಕರೆಯಿಸಿಕೊಳ್ಳಬೇಕೆಂಬ ಸಹ ಯೋಚನೆ ಅವರಿಗೆ ಬರಲಿಲ್ಲವೇ? ಈ ಕಾರ್ಯವನ್ನು ನಡೆಯಿಸುತ್ತಿರುವುದು ಅವನನ್ನು ವಂಚಿಸಬೇಕೆಂಬ ದುರುದ್ದೇಶದಿಂದಲ್ಲದೆ ಬೇರೇನು? ಇಷ್ಟಾದರೂ ನಿನಗೆ ತೋರಬೇಡವೇ? ಕೈಕೇಯಿ, ಸಂದೇಹ ಪಡಬೇಡ. ರಾಮನಿಗೆ ರಾಜ್ಯವಾಯಿತೆಂದರೆ ಅವನ ಸಂಬಂಧಿಗಳೆಲ್ಲರೂ ಪ್ರಬಲಿಸುವರು. ಆಗ ನೀವು ಅವರ ಅಡಿಯಾಳಾಗುವಿರಿ. ಅವರು ಕೊಟ್ಟುದನ್ನು ತಿಂದುಕೊಂಡು ಸೇವಕಾವೃತ್ತಿಯಲ್ಲಿ ಬಿದ್ದಿರಬೇಕು ಅಥವಾ ಎಲ್ಲಾದರೂ ದೇಶಾಂತರವಾಗಿ ಹೋಗಬೇಕು. ಇಂತಹ ಸ್ಥಿತಿಯು ತಪ್ಪದೇ ಪ್ರಾಪ್ತವಾಗುವುದು. ಅದಕ್ಕೆ ಈಗಲೇ ಪ್ರತೀಕಾರ ಮಾಡದಿದ್ದರೆ ಮುಂದೆ ಕೈಮೀರಿ ಹೋದ ಮೇಲೆ ನರಳಬೇಕಾಗುವುದು. ಭರತನಿಲ್ಲದಿದ್ದಾಗ ರಾಜ್ಯವನ್ನು ರಾಮನಿಗೆ ಪಟ್ಟಕಟ್ಟಲು ಪ್ರಯತ್ನಿಸಿದರೋ ಹಾಗೆಯೇ ನೀನೂ ಸಹ ರಾಮನನ್ನು 14 ವರ್ಷ ಕಾಲ ಅರಣ್ಯಕ್ಕೆ ಹೊರಡಿಸಿ ಭರತನಿಗೆ ರಾಜ್ಯವನ್ನು ಕೊಡಿಸುವ ವಿಷಯದಲ್ಲಿ ಪ್ರಯತ್ನಪಡು. ಅಷ್ಟು ದೀರ್ಘಕಾಲದಲ್ಲಿ ಭರತನು ಹೇಗೂ ಪ್ರಜೆಗಳ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿಕೊಳ್ಳುವುದರಿಂದ ಒಂದು ವೇಳೆ ತರುವಾಯ ರಾಮನು ರಾಜ್ಯಕ್ಕೆ ಬಂದರೂ ಅವನಿಗೆ ಯಾವ ಭಾಗದಲ್ಲೂ ಭಯಪಡಬೇಕಾದಿಲ್ಲ. ಈ ಕಾಲದಲ್ಲಿ ಖಂಡಿತವಾಗಿ ಉದಾಸೀನಳಾಗಬೇಡ ಎಂದು ಮತ್ತೂ ಬೋಧಿಸಿದಳು. ಮಂಥರೆಯು ಇಷ್ಟು ಮಟ್ಟಿಗೆ ಒತ್ತಿ ಹೇಳುತ್ತಿದ್ದ ಮಾತು ವಿಧಿವಶಳಾದ ಕೈಕೇಯಿಗೆ ನಿಶ್ಚಯವೆಂದು ತೋರಸಾಗಿತು. ದುರುದ್ದೇಶವಿಲ್ಲದಿದ್ದರೆ ಇಂಥ ಶುಭ ಸಮಯಕ್ಕಾದರೂ ನನ್ನ ಮಗನನ್ನು ಏಕೆ ಕರೆಯಿಸಿಕೊಳ್ಳುತ್ತಿರಲಿಲ್ಲ? ರಾಮನು ರಾಜನಾಗುವುದರಿಂದ ಅವನ ತಾಯಿಗೂ ಅವನ ಕಡೆಯ ಜನಗಳಿಗೂ ಅಧಿಕ ಪ್ರಾಶಸ್ತ್ಯ ಉಂಟಾಗುವುದು ನಿಶ್ಚಯ. ಅವನ ಅಧಿಕಾರಕ್ಕೆ ಒಳಪಟ್ಟರೆಂದಾದ ಮೇಲೆ ನಮ್ಮನ್ನು ಕೇಳುವವರಾರು? ಇದು ನಿಶ್ಚಯವೇ. ರಾಮನ ತರುವಾಯ ರಾಜ್ಯವು ಅವನ ಮಕ್ಕಳಿಗಲ್ಲದೆ ಪುನಃ ಭರತನಿಗೆ ಹಿಂತಿರುಗುವುದಕ್ಕೆ ಅವಕಾಶ ತಾನೇ ಎಲ್ಲಿದೆ ಎಂದು ಮುಂತಾಗಿ ತರ್ಕಿಸಿ ತನ್ನ ಮಗನಿಗೆ ರಾಜ್ಯವು ಲಭ್ಯವಾಗಬೇಕಾದರೆ ಪ್ರಯತ್ನ ಮಾಡಲು ಇದೇ ಸಕಾಲವೆಂದು ನಿಶ್ಚಯಿಸಿದಳು. ಮತ್ತು ಮಂಥರೆಯನ್ನು ಕುರಿತು, ಎಲೆ ಆಪ್ತಳೆ, ನೀನು ಹೇಳಿದ ಸಂಗತಿಗಳೆಲ್ಲವೂ ನಿಶ್ಚಯವೆಂದು ನನಗೆ ಈಗೀಗ ತೋರತೊಡಗಿದೆ. ಆದರೆ ರಾಜನಿಗೆ ಜ್ಯೇಷ್ಠ ಪುತ್ರನಾಗಿರುವ ರಾಮನನ್ನು ರಾಜ್ಯದಿಂದ ಹೊರಡಿಸಿ ಭರತನಿಗೆ ರಾಜ್ಯವನ್ನು ದೊರಕಿಸುವ ಉಪಾಯವೇನು ಎಂದು ಪ್ರಶ್ನಿಸಿದಳು.
ಕಾಲಕರ್ಮ ಪ್ರೇರಿತಳಾದ ಮಂಥರೆಯು ಅದಕ್ಕೂ ಸಿದ್ಧವಾಗಿಯೇ ಇದ್ದಳು. ಕೈಕೇಯಿ, ಈಗ ನೋಡು, ನೀನು ಬುದ್ಧಿಯುಳ್ಳವಳಂತೆ ಯೋಚಿಸುತ್ತಿರುವೆ. ಹಿಂದೆ ಒಂದು ಸಂದರ್ಭದಲ್ಲಿ ನಿನ್ನ ಪತಿಯು ದೇವತೆಗಳಿಗೆ ಸಹಾಯಕನಾಗಿ ಶಂಬರಾಸುರನೆಂಬ ರಾಕ್ಷಸನೊಂದಿಗೆ ಯುದ್ಧಕ್ಕೆ ನಿನ್ನನ್ನೂ ಕರೆದುಕೊಂಡು ಹೋಗಿದ್ದನೆಂದು, ಆಗ ಪ್ರಾಣಾಪಾಯಕ್ಕೆ ಒಳಗಾಗಿದ್ದ ರಾಜನನ್ನು 2 ಸಂದರ್ಭಗಳಲ್ಲಿ ನೀನು ಕಾಪಾಡಿದೆ ಎಂದು, ಅದಕ್ಕಾಗಿ ಸುಪ್ರೀತನಾದ ಆತನು ನಿನಗೆ 2 ವರಗಳನ್ನು ಕೇಳಿಕೊಳ್ಳೆಂದು ಹೇಳಿದ್ದನೆಂದೂ ಒಂದು ಸಮಯದಲ್ಲಿ ನೀನೇ ನನ್ನೆದುರಿಗೆ ಹೇಳಿದ್ದೆ ಅಲ್ಲವೇ? ಈಗ ಸಕಾಲವಾಗಿದೆ. ಈ ವರಗಳನ್ನು ಕೊಡಬೇಕೆಂದು ಕೇಳು. ಅವುಗಳಲ್ಲಿ ಒಂದಕ್ಕೆ ರಾಮನಿಗೆ 14 ವರ್ಷ ಕಾಲ ಅರಣ್ಯವಾಸವನ್ನು, 2ನೇಯದಕ್ಕೆ ಭರತನಿಗೆ ರಾಜ್ಯಾಭಿಷೇಕವನ್ನು ಕೇಳಿಕೊ. ರಾಜನು ಉಪಾಯಹೀನನಾಗಿ ಕೊಟ್ಟೇ ಕೊಡುವನು. ಮುಂದೆ ಎಲ್ಲವೂ ಸರಿ ಹೋಗುವುದು ಎಂದು ನುಡಿದಳು. ಕೈಕೇಯಿಗೆ ಅವಳು ಹೇಳುತ್ತಿದ್ದ ಮಾತುಗಳೆಲ್ಲವೂ ಯುಕ್ತವಾದುದೆಂದು ತೋರುತ್ತಿದ್ದವು. ತನಗೆ ಸಮಯ ನೋಡಿ ಅಂತಹ ಉತ್ಕೃಷ್ಟ ಸಲಹೆ ಕೊಟ್ಟುದಕ್ಕಾಗಿ ಪರಿಪರಿಯಿಂದ ಹೊಗಳಿದಳು. ಆದರೆ ಮಂಥರೆಯು ಅಷ್ಟರಿಂದಲೇ ತೃಪ್ತಿಗೊಳ್ಳಲಿಲ್ಲ. ಮುಖಸ್ತುತಿಯು ಅವಳನ್ನು ಮರುಳು ಮಾಡಲಿಲ್ಲ. ಮುಂದೆ ಜಾಗೃತಿಯಾಗಿ ಕೆಲಸ ಮಾಡುವಂತೆ ಕೈಕೇಯಿಯನ್ನು ಅವಸರಪಡಿಸತೊಡಗಿದಳು. ಮುಂದಿನ ಸಂಚಿಕೆಯಲ್ಲಿ ಕೈಕೇಯಿಯ ಆ ಸಂಚು ಹೇಗೆ ಫಲವನ್ನು ನೀಡಿತು, ಇದರಿಂದಾಗಿ ಅಯೋಧ್ಯೆಯಲ್ಲಿ ಏನೆಲ್ಲ ತೊಂದರೆಗಳುಂಟಾಯಿತು ಎಂಬುದರ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳೋಣ. ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.